ಬಕೀಟ್ ಹಿಡಿಯೋದು ಅಂತಾರಲ್ಲ, ಏನ್ ಹಂಗಂದ್ರೆ ಗುರು ನನ್ ಮಗ ದೊಡ್ಡ ಬಕೀಟು ಗುರು, ಅವನು ಬಕೀಟ್ ಹಿಡಿದೇ ಅವ್ನು ಕೆಲಸ ಮಾಡಿಸ್ಕೊ. ಏನ್ ಬಕೀಟ್ ಹಿಡಿಯೋದು ಅಂದ್ರೆ, ಬಕೀಟ್ ಹಿಡಿಯೋದು ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ನು ಅವ್ರ ನೈಸ್ ಮಾಡಿ ಕೆಲಸ ಮಾಡಿಸ್ಕೊಂಡ ಅಂತ ನಮ್ಮ ಮಂಜು ಹೇಳಿದ್ರು ನನ್ ಜೊತೆ. ಈಗ ಆದ್ರೆ ಆಕ್ಚುಲಿ ಬಕೀಟು ಅನ್ನೋ ಪದನ ಯಾಕೆ ಬಂತು ಅಲ್ಲಿಗೆ, ಬಕೀಟ್ ಹಿಡಿಯೋದು ಅನ್ನೋ ಪದನ ಯಾಕೆ ಬಂತು? ಯಾಕೆಂದ್ರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಅಲ್ಲಿ ಇಲ್ಲಿ ಎಲ್ಲ ಬರೋರಲ್ಲಪ್ಪ, ಮೀಟಿಂಗ್ ಮಾಡ್ಕೊಂಡ್ ಬರೋರು, ನೋಡ್ಕೊಂಡ್ ಬರೋರು, ಎಲ್ಲ ಕಡೆನೂ ಟಾಯ್ಲೆಟ್ ಫೆಸಿಲಿಟಿ ಇರ್ತಿರೋಲ್ಲ. ಸುಸುಗೋಸ್ಕರ ಆದಾಗ ಒಬ್ಬ ಅಸಿಸ್ಟೆಂಟ್ ಇರೋನು ಬಕೆಟ್ ಹಿಡ್ಕೊಂಡು, ಇವನು ಆ ಬಕೆಟ್ ಒಳಗಡೆ ಉಚ್ಚೆ ಒಯ್ಯೋದು ಅನ್ಕಂಡ್ರಿ. ಆ ಬಕೆಟ್ ಒಳಗಡೆ ಉಚ್ಚೆ ಒಯ್ದ್ಮೇಲೆ ಅವನು ಆ ಬಕೆಟ್ ತಗೊಂಡು ಕಲೆಕ್ಟ್ ಮಾಡಿ ಎಲ್ಲ ತಗೊಂಡೋಗಿ ಈಚೆ ಎಸೆಯೋದವನು. ಇವನ್ ಆ ಕಡೆ ಮರೆಯಲ್ಲಿ ನಿಂತ್ಕೊಂಡ್ರೆ ಬಕೆಟ್ ಉಚ್ಚೆ ಒಯ್ಯೋರು. ಸೊ ಇಟ್ಸ್ ಎ ಮೂವಿಂಗ್ ಟಾಯ್ಲೆಟ್. ಅದನ್ನ ಬಕೆಟ್ ಹಿಡಿಯೋದು ಅನ್ನೋದು ಅವ್ರಿಗೆ ವಿಶೇಷವಾದಂತ ಸೌಲಭ್ಯಗಳಿರೋದು ಆಮೇಲೆ ಆ ಬಕೆಟ್ ಹಿಡಿಯೋರ್ಗೆ. ಸೊ ನಮ್ಗೆ ಏನಾರು ಕೆಲಸ ಆಗ್ಬೇಕಾದ್ರೆ ಹೋಗಿ ಬಕೆಟ್ ಹಿಡಿದ್ಬಿಡು ಕೆಲಸ ಆಗೋಗುತ್ತೆ ಅಂತ. ಸೊ ಏನಾರು ಕೆಲಸ ಆಗ್ಬೇಕು ಅಂದ್ರೆ ಅವ್ನು ಅಂತ ಕೆಲಸ ಮಾಡಕ್ಕೂ ರೆಡಿ ಇರ್ಬೇಕು. ಅವ್ನು ಉಚ್ಚೆ ಒಯ್ದ್ರೆ ಅದನ್ನ ಕಲೆಕ್ಟ್ ಮಾಡಿ ಎಸಿ ಅಂತ ಅವ್ನಿಗೆ ಕೆಲಸ ಮಾಡಿದ್ರೆ ನಿಮ್ ಕೆಲಸ ಆಗುತ್ತೆ ಅಂತ. ಬಕೆಟ್ ಹಿಡಿಯೋದು ಅಂದ್ರೆ ಗೊತ್ತಾಯ್ತು ಏನು ಅಂತ? ಬ್ರಿಟಿಷ್ನವ್ರ ಕಾಲದಲ್ಲಿ ಸುಸು ಮಾಡಕ್ಕೆ ಅವ್ರು ಇಟ್ಕೊಂಡಿದ್ದು ಒಬ್ಬ ಅಸಿಸ್ಟೆಂಟು ಬಕೆಟ್ ಹಿಡ್ಕೊಂಡು ನಿಂತಿರ್ತಿದ್ದ, ಅವನೇ ಬಕೆಟ್ ಹಿಡಿಯೋನು. ಈಗ ಅದನ್ನ ನಾವ್ ಯಾತಿಗೆ ಬಳಸ್ತೀವಿ ಅಂತ ಗೊತ್ತಲ್ಲ? ಬಕೆಟ್ ಹಿಡಿದು ಕೆಲಸ ಮಾಡಿಸ್ಕೊಳ್ಳೋನು ಅಂದ್ರೆ ನೈಸ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋನು. ಅವ್ನ್ ಕೆಲಸ ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ತಯಾರಿರೋನು ಅವನೇ ಬಕೆಟ್ ಹಿಡಿಯೋನು. ಬಕೀಟು ಹಿಡಿಯಕ್ ತಯಾರಿರೋನು ಇನ್ನೇನ್ ಮಾಡಕ್ ತಯಾರಿರಲ್ಲ. ಸೊ ಅವನೇ ಬಕೆಟ್ ಹಿಡಿಯೋನು. ಗೊತ್ತಾಯ್ತಾ?